ಹಾಯ್ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ರೆಸಿಪಿ ಅಂತೂ ಸ್ನ್ಯಾಕ್ಸ್ ರೆಸಿಪಿ ಇದೆ. ತುಂಬ ಚೆನ್ನಾಗಿರುತ್ತೆ. ನೀವು ಈರುಳ್ಳಿ ಪಕೋಡ ಮಾಡಿ ತಿಂದಿರಬೇಕು. ನಾನು ಇವತ್ತು ವೆರೈಟಿ ಪಕೋಡ ಮಾಡಿದ್ದೀನಿ. ಇದು ಈರುಳ್ಳಿ ಪಕೋಡ ಅಲ್ಲ, ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಆಮೇಲೆ ಹೆಲ್ದಿಯಾಗೂ ಇರುತ್ತೆ. ಇದನ್ನು ಯಾವ ಥರ ಮಾಡಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್. ವಿಡಿಯೋನ ಪೂರಾ ನೋಡಿ. ಇಲ್ಲಿ ಕ್ಯಾಬೇಜ್ ತಗೊಂಡಿದ್ದೀನಿ. ನಾನು ಇವತ್ತು ಮಾಡಿರೋದು ಕ್ಯಾಬೇಜ್ ಪಕೋಡಾನೇ. ಯಾವಾಗಲೂ ನಾವು ಈರುಳ್ಳಿ ಜಾಸ್ತಿ ಹಾಕಿಬಿಟ್ಟು ಪಕೋಡ ಮಾಡ್ತೀವಿ. ನಾನು ಇವತ್ತು ಕ್ಯಾಬೇಜ್ನ ಯೂಸ್ ಮಾಡಿಕೊಂಡು ಈರುಳ್ಳಿ ಬದಲು ಪಕೋಡ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಆಮೇಲೆ ಕ್ರಿಸ್ಪಿನೂ ಇರುತ್ತೆ. ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟಿ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಮನೇಲಿ. ನೋಡಿ, ಕಾರ್ನ್ಫ್ಲವರ್ನ ಈ ಥರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ 2 ಈರುಳ್ಳಿನೂ ಮೀಡಿಯಮ್ ಸೈಜು, 3 ಹಸಿಮೆಣಸಿನ್ಕಾಯಿನೂ ಸಣ್ಣಗೆ ಹೆಚ್ಕೋಬೇಕು. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಒತ್ತಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಫ್ರೆಂಡ್ಸ್, ಥ್ಯಾಂಕ್ ಯು. ಆಮೇಲೆ ಹಸಿಮೆಣಸಿನ್ಕಾಯಿನೂ ಈ ಥರ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪನ್ನು ಅದರಲ್ಲೇ ಸಣ್ಣಗೆ ಹೆಚ್ಕೊಂಡು ಅದರಲ್ಲೇ ಹಾಕ್ಕೋಬೇಕು. ಅದರಲ್ಲಿ ಏನೇನು ಹಾಕಬೇಕಂತ ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿರುತ್ತೆ, ಮನೆಯಲ್ಲಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾವಾಗ ಬೇಕು ಆ ಟೈಮಲ್ಲಿ ನೀವು ಮಾಡ್ಕೋಬೋದು. ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್, ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಮಾಡಿಕೊಂಡು ನೀವು ತಿನ್ಕೋಬೋದು. ಇಲ್ಲಿ ನೋಡಿ, ನಾನು ಕಟ್ ಮಾಡಿರೋದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಆ ಕ್ಯಾಬೇಜಲ್ಲಿ ಹಾಕ್ಕೊಂಡಿದ್ದೀನಿ, ಎಲೆಕೋಸಲ್ಲಿ ಹಾಕ್ಕೊಂಡು 3ರಿಂದ 4 ಟೇಬಲ್ ಸ್ಪೂನು ನಾನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಧನಿಯಾ ಪೌಡ್ರು 1/4 ಟೇಬಲ್ ಸ್ಪೂನ್ ಇಷ್ಟು. ಇದು ಓಮ್ ಕಾಳು, ಅಜ್ವೈನ್ ಹಾಕೋದ್ರಿಂದ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ, ಆಮೇಲೆ ಡೈಜೆಷನು ಆಗುತ್ತೆ, ಆಮೇಲೆ ಟೇಸ್ಟ್ ಬರುತ್ತೆ ಈ ಪಕೋಡದಲ್ಲಿ. ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲು ಸ್ವಲ್ಪ ಕಲಿಸ್ಕೊಳ್ಳೋಣ, ಆಮೇಲೆ ನೀರು ಹಾಕ್ಬಿಟ್ಟು ಕಲಿಸ್ಕೋತೀನಿ. ನೀರು ಹಾಕ್ಬಿಟ್ಟು ಕಲಸಿ ಇನ್ನೂ ಸ್ವಲ್ಪ ನಾನು ಇದರಲ್ಲಿ ಇದು ಹಾಕ್ಕೋಬೇಕು, ಅಕ್ಕಿ ಹಿಟ್ಟು ಹಾಕ್ಕೋತೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಆಗುತ್ತೆ ಇದು ಪಕೋಡ. ಇಲ್ಲಿ ನೋಡಿ, ಇಷ್ಟು ಒಂದು ಹಿಡಿಯಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು, ಆಮೇಲೆ ಅರಿಶಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಲರ್ ಬರುತ್ತೆ ಅಂತ. ಆಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಇಲ್ಲಿ ನೋಡಿ ಈ ಥರ ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕ್ಕೋಬಾರ್ದು, ಸ್ವಲ್ಪನೇ ಹಾಕ್ಕೋಬೇಕು. ಇಲ್ಲಿ ನೋಡಿ, ಪಕೋಡ ಬಿಡೋ ಥರ ಇದು ರೆಡಿ ಆಗಿಬಿಟ್ಟಿದೆ. ಈಗ ಈ ಥರ ಬಿಟ್ಕೊಂಡ್ರೆ ಈ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಇನ್ನು ನಿಮಗೆ ಇನ್ನೊಂದು ಸಾರಿ ರಿಕ್ವೆಸ್ಟ್ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಬೆಲ್ಲೈಕನ್ ಒತ್ತಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಫ್ರೆಂಡ್ಸ್, ಥ್ಯಾಂಕ್ ಯು. ಈಗ ನೋಡಿ, ಈ ಥರ ಪಕೋಡ ಮಾಡಿ ನೀವು ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ಕೋಬೋದು. ನಾನು ನಾಷ್ಟದ ಜೊತೆ ಮಾಡಿದ್ದೆ, ಅವಲಕ್ಕಿ ಮಾಡಿದ್ದೆ, ಅದ್ರ ಜೊತೆ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡು ನೀವು ತಿನ್ಕೊಳ್ಳಿ, ಎಲ್ಲರಿಗೂ ತಿನ್ನಿಸಿ. ಖುಷಿಯಾಗಿ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ, ತುಂಬ ಟೇಸ್ಟ್ ಇರುತ್ತೆ. ಇದನ್ನು ನೀವು ಮೇಯೋನೀಸ್ ಜೊತೆನಾದರೂ ತಿನ್ಕೋಬೋದು, ಇಲ್ಲ ಟೊಮೊಟೊ ಕೆಚಪ್ ಇದ್ದರೆ ಅದ್ರ ಜೊತೆನೂ ತಿನ್ಕೋಬೋದು ಸ್ನ್ಯಾಕ್ಸ್ ಥರ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ. ಯಾವ ಥರ ಆಗಿತ್ತು ನಿಮ್ಮ ಮನೇಲಿ ಪಕೋಡ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್, ಟೇಕ್ ಕೇರ್.